ನೀವು JCB ತೊಗೊಂಡು ಹೋಗಿ ಡಿಟಾಚಿಗೆ ತೊಗೊಂಡು ಹೋಗಿ ಕಾಡು ಹೋಗೋದ್ರೆ ಅಲ್ಲಿರೋ ಪ್ರಾಣಿಗೆ ಡಿಸ್ಟರ್ಬ್ ಆಗೇ ಆಗುತ್ತೆ, ಡಿಸ್ಪರ್ಸ್ ಆಗಲೇಬೇಕು. ನೀವು ಸಂಬಳ ಇಸ್ಕೊಂಡು ನಮ್ಮ ಕಾಡನ್ನ ಹಾಳು ಮಾಡೋಕ್ಕೆ ನಿಮ್ಗೆ ಯಾವ ನಾವು ಬಿಡೋದಿಲ್ಲ. ಇವರು ಇಷ್ಟೆಲ್ಲ ಮೀಟಿಂಗ್ ಮಾಡ್ತಿದ್ದಾರಲ್ಲ, ನನ್ನ ಏನು ನಮ್ಮ ಕಾಡು ಯಾಕೆ ಹಿಂಗಿದೆ? ಮುಂಚೆ RFOಗಳು ಬೀಟ್ಗೆ ಹೋಗೋರು. ಹೌದು ಸರ್. ಈಗ ಬೇರೆ ಆಫೀಸ್ ಹೋಗಿ ಕೂತ್ಕೊಂಡು ಶೋಕಿ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಕೂತವ್ರೆ. ಅದ್ರ ಜೊತೆಗೆ ಸಫಾರಿ ಬಿಡಿ. ಸಫಾರಿ ಬಂದ್ಬಿಟ್ಟು ಏನಂದರೆ ದಟ್ ಈಸ್ ಓನ್ಲಿ ಒನ್ ಝೋನ್. ಇದು ಊರ್ ಹೆಜ್ಜೆಗೆ ಬರಲ್ಲ. ಅದು ಬೇರೆ ಒಂದು 150 ಸ್ಕ್ವೇರ್ ಕಿಲೋಮೀಟರ್ಸ್ ಮಾಡ್ಕೋತಾರೆ. ಅದು ಸಣ್ಣ ಪುಟ್ಟ ಇದು. ಬಟ್ ನಾ ಹೇಳೋದು ನೀವು ಎಷ್ಟು ನೀವು ಡಿಸ್ಟರ್ಬೆನ್ಸ್ ಇರುತ್ತೆ ಕಾಡೊಳಗೆ, ನಿಮ್ಮ ಅನಿಮಲ್ಸ್ ವಿಲ್ ಡೆಫಿನೆಟ್ಲಿ ಡಿಸ್ಪರ್ಸ್. ಈಗ ನನ್ನ ಮನೆ ಹತ್ರ ಯಾರೋ ಬಂದು ಏನೋ ಮಾಡ್ತಿದ್ರೆ ನಂಗೆ ಡಿಸ್ಟರ್ಬ್ ಆದ್ರೆ ನಾನು 10 ದಿವಸ ಹೋಗ್ಬಿಡ್ತೀನಿ. ಬೇಡಪ್ಪ ಈ ಸಂಕಟೆ ಅವನು ಈ ಬೋರ್ವೆಲ್ದು ಈ ಇದು ಹೋಗ್ತೀನಿ. ಪ್ರಾಣಿಗಳು ಅದೇ, ಯಾಕಂದರೆ ಅದು ಮೋರ್ ಸೆನ್ಸಿಟಿವ್ ದೆನ್ ಹಸ್. ಅದು ಹಿಯರಿಂಗ್ ಇರಲಿ, ಸ್ಮೆಲ್ ಇದಕ್ಕೆ 100 times ಮೋರ್ ದೆನ್ ಹಸ್. ಸೊ ಈ ಸೆನ್ಸಿಟಿವಿಟಿನೇ ಹೊಟ್ಟೋಗ್ಬಿಟ್ಟಿದೆ. ನಾನು ಬ್ಲೇಮ್ ಮಾಡೋದು ಯಾರಿಗೂ ಇಲ್ಲ. ನಾನು ಬ್ಲೇಮ್ ಮಾಡೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ಆ ಸೀನಿಯರ್ ಆಫೀಸರ್ಸ್ ಐ ಹೋಲ್ಡ್ ದಮ್ ರೆಸ್ಪಾನ್ಸಿಬಲ್. ಏನು ಮಾಡ್ತಿದ್ದೀರ ನೀವು? ನಾವು ಅಕಸ್ಮಾತ್ ಬರಿತಾ ಇದ್ದೀವಿ, ಬರೆದ್ಬಿಟ್ಟು ಹಿಂಗೆ ಹಾಕ್ತಿದೆ, ನೀವು ಕಳಿಸಿದ್ರೆ ಮಾಹಿತಿ ರಿಪ್ಲೈ ಮಾಡಲ್ಲ. ಫೋನ್ ಮಾಡಿದಾಗ ಇಲ್ಲ ಎವ್ರಿಬಡಿ ಇಸ್ ಮೀಟಿಂಗ್, ಎಂಟನೇ ಮಾಡಿ ಅವ್ರಿಗೆ ಮೀಟಿಂಗ್ ಇದ್ದಾರೆ ಅಂದ್ಬಿಟ್ಟು ಇವರು ಇಷ್ಟೆಲ್ಲ ಮೀಟಿಂಗ್ ಮಾಡ್ತಿದ್ದಾರಲ್ಲ. ಏನು ನಮ್ಮ ಕಾಡು ಯಾಕೆ ಹಿಂಗಿದೆ? ಇವ್ರು ಟೀ ಕಾಫಿ ಕುಡ್ಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ. 8ನೇ ಮಾಡಿ ಒಳಗೆ ಕಾಡು ಇರೋದನ್ನೂ ಹಾಳು ಮಾಡ್ತಾ ಕೂತಿದ್ದೀವಿ. ಈಗ ನಾವೆಲ್ಲ ಕ್ಲೈಮೇಟ್ ಕ್ರೈಸಿಸ್ ಒಳಗಿದ್ದೀವಿ. ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ನಡೀತಿದ್ದೆ. ಮಳೆ ಬಂದರೆ ಮುಂಚೆ ಥರ ಇಲ್ಲ, ಕೊಚ್ಕೊಂಬರುತ್ತೆ, ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಒಂದು ಕಡೆ ಬರ ಬಂದರೆ ಜನ ಪರದಾಡ್ತಿದ್ದಾರೆ. ಈ ಥರ ಇರಬೇಕಾದ್ರೆ ಈ ಫಾರೆಸ್ಟ್ ಮಿನಿಸ್ಟರ್ ಇವರು ಆಫೀಸರ್ಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಡವಾ? ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಾನು ಶಿವಮೊಗ್ಗದ ಬಗ್ಗೆ ಹೇಳಿದ್ದೀನಿ, ವೆಸ್ಟರ್ನ್ ಘಾಟ್ಸ್ ಬಗ್ಗೆ. ಅಲ್ಲಿ ಒಂದು ಮಿಡಲ್ ಸ್ಕೂಲ್ ಸ್ಟೂಡೆಂಟ್ಗೂ ಗೊತ್ತು ಪಶ್ಚಿಮ ಘಟ್ಟದಿಂದ ನಮಗೇನು ಎಕಲಾಜಿಕಲ್ ವ್ಯಾಲ್ಯೂ ಇದೆ ಅಂದ್ಬಿಟ್ಟು. ಅಲ್ಲಿರೋ ಫಾರೆಸ್ಟ್ ಆಫೀಸರ್ಗಳು ಸುಮ್ಮನೆ ಕೂತ್ಕೊಂಡು ಬೇರೆ ಏನು ನ್ಯಾಷನಲ್ ಹೈವೇಸ್ ಅಥಾರಿಟಿ ಇದ್ದಾರೆ ಅವ್ರಿಗೆ ರೋಡ್ ಅಗಲ ಮಾಡಿಸ್ಕೊಂಡು ಕೂತವ್ರು ಕಾಡೊಳಗೆ. ಆಗುಂಬೆನ ಹೊಡಿತಾರಂತೆ. ಸೊ ಇವ್ರಿಗೆ ಏನಕ್ಕೆ ಕೆಲಸ ಕೊಟ್ಟಿರೋದು ಇವ್ರಿಗೆ? ನಾ ಹೇಳೋದು ಇವ್ರು ಹೇಗಂದರೆ ಇವ್ರಿಗೆ ಸಂಬಳ ಕೊಟ್ಬಿಟ್ಟು ಅವರು ದುಡ್ಡು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಆಗ್ತಿದೆ, ನಮ್ಮ ಕಾಡು ಕಡಿಮೆ ಆಗ್ತಾನೆ ಬರ್ತಿದೆ. ಸೊ ವಾಟ್ ಆರ್ ದೇ ಡೂಯಿಂಗ್? ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ನೀವು ಏನಕ್ಕೆ ಒತ್ತು ತಗೊಳ್ಳೋದು? ನಾನು ಕಾಡು ಉಳಿಸ್ತೀನಿ ಅಂದ್ಬಿಟ್ಟು ಬಿಟ್ಟೋಗಿ ಕೆಲಸ. ನೀವು ರೈತರು ನೋಡ್ಕೋತಾರೆ. ನೀವು ಆಲೇ ಹೇಳಿದ್ರಲ್ಲ ಪ್ರೈವೇಟೈಸೇಷನ್ ಅಂದ್ಬಿಟ್ಟು, ರೈತರಿಗೆ ಬಿಟ್ಬಿಡಿ, ರೈತರೇ ಚೆನ್ನಾಗಿ ನೋಡ್ಕೋತಾರೆ. ಮ್ಯಾನೇಜ್ಮೆಂಟ್ ಇದು ಇಟ್ಕೊಂಡು ಅವ್ರಿಗೆ ಬಿಟ್ಬಿಡಿ, ಅವ್ರು ಮಾಡ್ತಾರೆ. ಈ ಥರ ನಾನು ನೋಡೇ ಇಲ್ಲ. ಮುಂಚೆಲ್ಲ ನಾವು ಹೇಳ್ತಿದ್ವಿ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಮ್ಮ ಡಿಪಾರ್ಟ್ಮೆಂಟ್ ಹೆಮ್ಮೆ ಪಡ್ತಿದ್ವಿ. ಇವತ್ತು ಜನ ಇದನ್ನು ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಾರೆ. ಈ ಮಟ್ಟಕ್ಕೆ ಬಂದುಬಿಟ್ಟಿದೆ. ಯಾಕಂದರೆ ನಾನು ಇನ್ವಾಲ್ವ್ ಮಾಡಿದ್ದೀನಿ, ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಒಳ್ಳೊಳ್ಳೆ ಆಫೀಸರ್ಗಳು ಅವರೆಲ್ಲ ಪ್ರಾಣ ಕೊಟ್ಟು ಕಾಡು ಉಳಿಸ್ಬೇಕು, ವನ್ಯಜೀವಿ ಉಳಿಸ್ಬೇಕು, ರೈತರಿಗೆ ತೊಂದರೆ ಆಗಬಾರ್ದು, ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ಬಿಟ್ಟು. ಈಗ ಬಂದವರಲ್ಲಿ ನಾನು IFS, ನಾನು ಎಲ್ಲೂ ಬರೋದಿಲ್ಲ, ನೀವು ನನ್ನ ಹತ್ರ ಬರಬೇಕು. ರೈತರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ರೈತರಿಗೆ ತೊಂದರೆ ಇದ್ದಾಗ ಅವ್ರು ಬಿಟ್ಬಿಟ್ಟು ಇಲ್ಲಿ ಬರೋಕ್ಕಾಗತ್ತೆ? ಅವ್ರ ಮನೆಯವ್ರಿಗೆ ಏನಾರು ಆದರೆ? ಸೊ ಇವರು ಈಗ IFS ಏನು IFS? ನಮ್ಮ ವಾಚರ್ಗಳಿಗೆ ಬೆಟರ್ ನಾಲೆಜ್ ದನ್ ದಿಸ್ IFS. ಹೌದು ಸರ್. ನಮ್ಮ ವಾಚರ್ಗಿರೋ ನಾಲೆಜು ನಮ್ಮ IFS ಆಫೀಸರ್ಸ್ಗಿಲ್ಲ. ಸ್ಥಳೀಯ ಒಂದು ಪರಿಸರ, ವನ್ಯಜೀವಿ, ಪಕ್ಷಿ ಇವೆಲ್ಲದ್ರ ಬಗ್ಗೆನೂ ವಾಚರ್ಗಳಿಗೆ ಮತ್ತು ಇವ್ರುಗಳಿಗೆ ಇರೋವಂಥ ಒಂದು ಅಲ್ಲಿಯ ಸ್ಥಳೀಯ ಒಂದು ಏನು ತಳಮಟ್ಟದ ಕೆಲಸಗಾರರಿಗೆ ಇರೋವಂಥ ಒಂದು ಏನು ಅವರಿಂದನೇ ನಮ್ಮ ಕಾಡು ಉಳಿತಿರೋದು. ಅವರೇ ನಮ್ಮ ಕಾಡಿನ ಕಣ್ಣು, ಕಾಡಿನ ಮೂಗು ಸ್ಮೆಲ್ಲು, ಕಾಡಿನ ಕಿವಿ ಸೌಂಡು. ಅವರು ಬೀಟ್ಗೆ ಹೋಗ್ತಾರೆ ರೆಗ್ಯುಲರಾಗಿ. ಹೌದು ಸರ್. ಅವ್ರು ಬೀಟ್ ಹೋಗೋದ್ರಿಂದ ಅವ್ರಿಗೆ ಗೊತ್ತು ಏನಾಗ್ತಿದೆ ಕಾಡೊಳಗೆ. ಏನಾದ್ರು ಸ್ಮೆಲ್ ಬರ್ತಿದೆ ಅಂತ ಗೊತ್ತು, ಏನೋ ಆಗಿದೆ ಅಂದ್ಬಿಟ್ಟು. ಹುಲಿ ಸತ್ತಿದೆಯೋ, ಆನೆ ಸತ್ತಿದೆಯೋ, ಚಿರತೆ ಸತ್ತಿದೆಯೋ, ಏನೋ ಪ್ರಾಣಿ ಸತ್ತಿದ್ದು ವಾಸನೆ ನೋಡ್ತಾರೆ, ಇಲ್ಲ ವಿಜುವಲಾಗಿ ನೋಡ್ತಿರ್ತಾರೆ ಏನಾಗ್ತಿದೆ ಅಂದ್ಬಿಟ್ಟು. ಸೊ ಅವರು ಇವ್ರಿಗೆ ರಿಪೋರ್ಟ್ ಕೊಟ್ಟಾಗ ಅದನ್ನು ಇವ್ರು ಆ್ಯಕ್ಷನ್ ತೊಗೊಳ್ಳಲ್ಲ ಅಂದರೆ ಹೌದು, ಅವರು ವಾಚರ್ಗಳು ಬಂದು ಕೊಡ್ತಾರೆ ಈ ಥರ ಎಲ್ಲ ಆಗ್ತಾಯಿದೆ ಅಂದ್ಬಿಟ್ಟು. ಆಮೇಲೆ ಈಗ ನೋಡಿ, ಒಂದು ಪಾಪ ಒಬ್ಬರು ಸಿಡ್ವಿನ್ ಕಂಪ್ನಿಯವರು ಹೆಜ್ಜೆ ಅಂದ್ಬಿಟ್ಟು ಒಂದು ಸಾಫ್ಟ್ವೇರ್ ಮಾಡಿಕೊಟ್ರು. ಇದೆ ಅಂದರೆ ಎಲ್ಲೆಲ್ಲಿ ನಿಮಗೆ ಇದು ಆಗುತ್ತೋ ರೆಕಾರ್ಡ್ ಮಾಡ್ಕೋಬೇಕು ನೀವು ಬೀಟ್ಗೆ ಹೋದಾಗ. ಅದನ್ನು ಇವರು ಬಿಸಾಕ್ತರು, ಯೂಸ್ ಮಾಡ್ತಿಲ್ಲ. ಅವ್ರು ಎಷ್ಟೋ ಖರ್ಚು ಮಾಡಿ ಅದು ಕೊಟ್ಟರು. ಮೋಹನ್ ನಾಗರಾಜನ್ ಅಂದ್ಬಿಟ್ಟು ಅವ್ರು ಮಾಡಿಕೊಟ್ರು. ಅದನ್ನ ಬಿಸಾಕ್ತು. ಯಾಕಂದರೆ ಇವ್ರಿಗೆಲ್ಲ ಗೊತ್ತಾಗ್ಬಿಡತ್ತಲ್ಲ ಎಲ್ಲೆಲ್ಲಿ ಹೋದರೆ ಏನೇನು ಆಗಿದೆ ಅಂದ್ಬಿಟ್ಟು. ಸೊ ಅದನ್ನು ಇವರು ರಿಡ್ಯೂಸ್ ಮಾಡಿದ್ರು. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು,
ಇಲ್ಲ ಈಗ ಸ್ಟ್ರೈಪ್ಸನ್ನು ಕಳಿಸಿದ್ದಾರೆ. ಸ್ಟ್ರೈಪ್ಸ್ ನೀವು ಪ್ಯಾಟ್ರೋಲ್ಗೆ ಹೋದಾಗ ಎಲ್ಲ ರೆಕಾರ್ಡ್ ಮಾಡ್ಕೊಂಬರ್ಬೇಕು. ಏನೋ ನಾನು ಟೈಗರ್ ನೋಡಿದ್ನ, ಟೈಗರ್ ಪಗ್ಬಾಕ್ ನೋಡಿದ್ನ, ಟೈಗರ್ ಸ್ಕ್ಯಾಟ್ ನೋಡಿದ್ನ, ಎಲಿಫೆಂಟ್ ನೋಡಿದ್ನ, ಕರಡಿ ನೋಡಿದ್ನ, ಅದೆಲ್ಲ ಅದು ರೆಕಾರ್ಡ್ ಮಾಡ್ಕೊಂಡು ಇದ್ರ ಮೇಲೆ ಬರಿಬೇಕು. ಹೌದು, ಎಲ್ಲ ಬಂದ್ಬಿಡುತ್ತೆ. ಸ್ಟ್ರೈಪ್ ಒಳಗೆಲ್ಲ ಬಂದ ತಕ್ಷಣ ನಿಮ್ಮ ಸೆಂಟ್ರೊಳಗೆ ಎಲ್ಲ ಬರ್ತಿರುತ್ತೆ, ಫ್ಲೋ ಇರುತ್ತೆ. ಅವರು ಅದು ಹೋಗೋದಿಲ್ಲ, ಯಾಕಂದ್ರೆ ಇವರು ಬೀಟ್ಗೆ ಹೋಗಲ್ವಲ್ಲ RFOಗಳು. ಇಲ್ಲ RFOಗಳಿಗೆ ಸರ್ ಅವ್ರ ಫ್ಯಾಮಿಲಿ ಸಿಟಿನಲ್ಲಿ ಇರುತ್ತೆ. ಹೌದು, ಆಗ್ತಾ ಇರೋದು ಹಾಗೆ. ಎಲ್ಲ ಮೈಸೂರೊಳಗೆ ಇದ್ದಾರೆ ಫ್ಯಾಮಿಲಿ ಅವರು. ಹೌದು, ಈಗ ನೀವು ತಗೊಳ್ಳಿ, ನಮ್ಮ BRT ಒಳಗೆ ಆಯ್ತಲ್ಲ, ಎಲ್ಲಂದೂರೊಳಗೆ ಆನೆ ಸತ್ತಿ 8 ತಿಂಗಳಾಗಿದೆ, ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಡಿಸ್ಕವರ್ ಮಾಡಿದ್ಮೇಲೆ ಬೇರೆ MKಗಳು ಸಿಗ್ತಿದೆ. ನಮ್ಗೆ ಏನು ಗೊತ್ತೇ ಆಗಲಿಲ್ಲ ಅಂದರೆ ಆಮೇಲೆ ಹೇಳ್ತಾರೆ ಇಲ್ಲ BRTನಲ್ಲಿ ಯಾಕೆ ಏನು ವೈಲ್ಡ್ ಅನಿಮಲ್ ಏನೂ ಕಾಣ್ತಿಲ್ಲ ಅಂತಂದರೆ, ಇಲ್ಲೆಲ್ಲ ಇವಾಗ ವೀಡ್ ಬಂದುಬಿಟ್ಟಿದೆಯಲ್ಲ, ಇಲ್ಲಿ ಏನು ಆನೆಗೆ ಗ್ರಾಸ್ ಆಗಲಿ ಬ್ಯಾಂಬೂ ಆಗಲಿ ಇಲ್ವಲ್ಲ, ಅದಕ್ಕೇನೆ ಎಲ್ಲ ಸತ್ಯಮಂಗಲ ಫಾರೆಸ್ಟ್ ಹೊಟ್ಟೋಗ್ಬಿಟ್ಟಿದೆ ಅಂತ ಹಂಗೆ ಹೇಳ್ತಾರೆ. ಯಾಕಂದ್ರೆ ಇವ್ರು ಕೈ ತೊಳ್ಕೊಬೇಕಲ್ಲ, ಹಂಗಂತ ಹೇಳಿ. ಅಲ್ಲ, ನಾನು ಇವತ್ತು ಕೇಳ್ತೀನಿ, ನಾನು ಅವ್ರ ಮೇಲೆ ಏನು ನನಗೇನು ಕೋಪ ಇಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಹಂಬಲಾಗಿ, ದಯವಿಟ್ಟು ಬಿ ಹಾನೆಸ್ಟ್ ಯುವರ್ ಜಾಬ್. ಇಲ್ವಾ ಬಿಟ್ಬಿಟ್ಟು ನೀವು ದಯವಿಟ್ಟು ಹೋಗಿ ತೊಳಿರಿ, ಎಲ್ಲರೂ ಹೋಗಿ. ನಿಮ್ಗೆ ಬೇಕಾದ್ರೆ ಸಂಬಳ ಕೊಡ್ತಾಯಿದೆ, ನೀವು ಸಂಬಳ ಇಸ್ಕೊಂಡು ನಮ್ಮ ಕಾಡನ್ನ ಹಾಳು ಮಾಡೋಕ್ಕೆ ನಿಮ್ಗೆ ನಾವು ಬಿಡೋದಿಲ್ಲ. ನಮ್ಮನ್ನ ಈಗ ಏನೋ ಇಟ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ಧಮ್ಕಿನೂ ಕೊಡ್ತಾರೆ, ಬೇರೆ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಎದುರಿಸ್ತಾರೆ. ಸೊ ನಾವು ಹೇಳಿರೋದಂದರೆ, ನೋಡಿ, ನಾವು ಮಾಡ್ತಿರೋದು ನಿಮ್ಮ ಇವ್ರಿಗೂ ಅಗೇನ್ಸ್ಟ್ ಇಲ್ಲ, ಅವ್ರಿಗೂ ಅಗೇನ್ಸ್ಟ್ ಇಲ್ಲ. ನಾವು ಮಾಡ್ತಿರೋದು ಕನ್ಸರ್ವೇಷನ್ಗೆ. ನೀವು ಏನೇ ಎದುರಿಸ್ರು ನಾವು ಎದುರಲ್ಲ, ಯಾಕಂದ್ರೆ ನಾವು ದೇವ್ರಿಗೊಬ್ಬರಿಗೆ ಭಯ ಪಡೋದು ಅಂದ್ಬಿಟ್ಟು ನೋಡ್ಕೋತೀನಿ ಅಂತಾರೆ ಫಾರೆಸ್ಟ್ ಆಫೀಸರ್ಗಳು, ಹೇಳ್ತಾರೆ. ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತು. ಯಾಕಂದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಬರ್ತಿಲ್ಲ. ಎಲ್ಲಿ ನಾವು ಜಾಸ್ತಿ ಆಚೆ ಎಲ್ಲ ಜನರ ಬಗ್ಗೆ ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳಿದಾಗ, ನಿನಗೆ ನೋಡ್ಕೋತೀನಿ. ಸರಿ, ಈಗ 15 ಈ ಹುಲಿಗಳನ್ನು ಹಿಡ್ದಿದ್ದಾರಲ್ಲ ಸರ್, ಅವುಗಳನ್ನ ಏನು ಮಾಡ್ತಾರೆ ಸರ್? ಇವಾಗ ದಟ್ಸ್ ಅ ಗ್ರೇಟ್ ಕ್ವಶನ್. ಈಗ ಒಳ್ಳೇದು ನೀವು ಕೇಳಿದ್ರಿ. ಅದು ಏನು ಮಾಡ್ತಾರೆ? ಹುಳಿನ ತಿರ್ಗಾ ರೀಇಂಟ್ರಡ್ಯೂಸ್ ಮಾಡ್ತಾರಾ? ಫಸ್ಟು ನೀವು ಇಂಟ್ರಡ್ಯೂಸ್ ಮಾಡಬೇಕಂದ್ರೆ ಮರಿಗಳು ಅದಕ್ಕೆ ಕೆಪಾಸಿಟಿ ಇರಬೇಕು. ಹೋಗಿ ಅಟ್ಯಾಕ್ ಮಾಡಿ ಕಾಡು ಪ್ರಾಣಿನ ತಿನ್ನೋಕ್ಕೆ, ಅಟ್ಯಾಕ್ ಮಾಡಿ ಕಿಲ್ ಮಾಡಿ ತಿನ್ನೋಕ್ಕೆ ಕೆಪಾಸಿಟಿ ಇರಬೇಕು. ಈಗ ತಾಯಿ ಜೊತೆ ಹಿಡ್ಕೊಂಬಂದು ಇಲ್ಲಿಟ್ಟಿದ್ದೀರಾ, ನೀವು ಕೂಡ ಹಾಕಿದ್ದೀರಾ, ಆಯಿತಾ? ನೀವು ಸಡನ್ನಾಗಿ ದಿಢೀರ್ನ ಹೋಗಿ ಎಲ್ಲೋ ಒಂದು ಕಡೆ, ಈಗ ಇರೋ ನಂಬರ್ಸ್ ಜಾಸ್ತಿ ಇದೆ, ನೀವೆಲ್ಲೋ ಒಂದು ಕಡೆ ಟೈಗರ್ ಇಲ್ಲ ಅಂಥ ಜಾಗ ಕರ್ಕೊಂಡೋಗಿ ಬಿಟ್ಟು ಮರಿಗಳ ಜೊತೆ ಏನೋ ಒಂದು ಇದು. ಆದರೆ ಅಲ್ಲೂ ನೀವು ನೋಡಬೇಕೇನೋ ಪ್ರೇ ಸ್ಪೀಷೀಸ್ ಇದೆಯಾ? ಹೌದು ಸರ್. ಅದಿಲ್ದರೆ ಏನಕ್ಕೆ ಟೈಗರ್ ಬಿಡ್ತೀರಾ? ಸೊ ಅದು ನೋಡ್ಬೇಕಾಗತ್ತ. ಇನ್ನೊಂದು ಇದಂದರೆ, ಅವತ್ತು ಮೊನ್ನೆ ನಾನು ಇವ್ರಿಗೆ ಪಾಪ ಮಾತಾಡ್ತಿದ್ದೆ, ಒಳ್ಳೆ ಆಫೀಸರು ಸುನೀಲ್ ಪನ್ವರ್ ಅಂದ್ಬಿಟ್ಟು, ಡಾಕ್ಟ್ರು, ಅವರು ವೆಟನರಿನು, ಅವರು CCF ಆಗಿದ್ದಾರೆ. ಅವರು ಈಗ ನಮ್ಮ ಝೂ ಅಥಾರಿಟಿಗೆ ಅವರೇ ಮೆಂಬರ್ ಸೆಕ್ರೆಟ್ರಿ. ಅವ್ರಿಗೆ ನಾನು ಈಗ ಇದೆಲ್ಲ ಹಿಂಗೆ ಆಗ್ತಿದೆಯಲ್ಲಪ್ಪ ಅಂದಿದ್ದಕ್ಕೆ, ಈಗ ತಾನೇ ನಾನು ಎಲ್ಲನೂ ಕರೆದು ಟ್ರೈನಿಂಗ್ ಕೊಡೋಕ್ಕಿದ್ದೀನಿ. ಯಾಕಂದರೆ ಮರಿಗಳು ಬರೋದನ್ನ, ಮರಿಗಳನ್ನ ಹೆಂಗೆ ಉಳಿಸ್ಕೋಬೇಕಂತ ಗೊತ್ತಾಗಬೇಕಲ್ಲ. ಟೈಗರ್ ಮರಿಗಳು ಬರ್ತಾನೆ ಇದೆ, ಮುಂಚೆ ಚಿರತೆ ಮರಿಗಳು ಬರೋದು. ಅದನ್ನೇನು ಮಾಡೋದು ಇವ್ರುಗಳು, ಸಾಕೋಕ್ಕಾಗ್ತಿಲ್ಲ, ಜಾಗ ಇಲ್ಲ ಅಂದ್ಬಿಟ್ಟು ಕಾಡು ಹೋಗಿಬಿಟ್ಬಿಡೋದು, ಹೆಂಗಾರ ಸಾಯ್ಲಿ ಅಂದ್ಬಿಟ್ಟು. ಹೌದು, ಅದ್ರ ಬಗ್ಗೆ ನಾನು ಒಂದು ಭಾಳ ದೊಡ್ಡ ಇದು ಮಾಡಿದ್ದೆ. ಯಾಕೆ ಹಂಗೆ ಮಾಡ್ತೀರಾ ನೀವು? ನಿಮ್ಮ ಕೆಪಾಸಿಟಿ ಇಲ್ಲ ಅಂದರೆ ಯಾಕೆ ಇದು ಅಂದ್ಬಿಟ್ಟು ಆ ಮರಿ ನಾವು ಕಾಡು ಹೋಗ್ಬಿಟ್ರೆ ಹೆಂಗೆ ಉಳಿಯುತ್ತೆ ಅದು? ಚಿಕ್ಕ ಚಿಕ್ಕ ಮರಿಗಳು. ಈಗ ಟೈಗರ್ ಮರಿಗಳು ಅದೇ ಥರ ಬರ್ತಿದೆ. ಇವ್ರು ಹೆಂಗೆ ಉಳಿಸ್ಕೋತಾರೆ ಗೊತ್ತಿಲ್ಲ. ಏನು ಫೀಡ್ ಮಾಡಬೇಕು, ಎಂಥದ್ದು ಮಾಡಬೇಕು. ಸೊ ಪಾಪ ಸುನೀಲ್ ಪನ್ವರ್ ಅವರು ಇದರಿಂದ ನಾನು ಎಲ್ರಿಗೂ ಕರೆಸಿ ಟ್ರೈನಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಟೈಗರ್ ಮರಿ ಉಳಿಸೋದು. ಈಗ BRTಯಲ್ಲಿ 3 ಮರಿ ಸಿಕ್ತು. ಹೌದು ಸರ್. ಅದನ್ನು ಸಾಯಿಸಿದ್ರು. ಈಗಿರೋ ಮರಿಯೊಳಗೆ ಎಷ್ಟು ಬದುಕಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾವು ಬರೆದು 1 ವಾರ ಆಗಿದೆ, ನನಗೆ ಇಷ್ಟು ತನಕ ಮಾಹಿತಿ ಇಲ್ಲ. ವಾಟ್ ನೆಕ್ಸ್ಟ್ ಅಂದರೆ, ನಾಡೋದು ಫಸ್ಟ್ ಬರಬೇಕು ಕಾನ್ಷಿಯಸ್ಸಾಗೆ. ಫಾರೆಸ್ಟ್ ಆಫೀಸರ್ಸು ಸಿನ್ಸಿಯರಾಗಿ ಈ ಥರ ಇದೆ, ಚಾಲೆಂಜಸ್ ಇದೆ, ಅದನ್ನು ನಾನು ಎದುರಿಸ್ತೀನಿ, ನಾನು ನೋಡ್ಕೋತೀನಿ, ನಾನು ಮೋಟಿವೇಟ್ ಮಾಡ್ತೀನಿ ನಮ್ಮ ಸ್ಟಾಫ್ಗೆ ಬರಬೇಕು ಒಂದು. ಆಮೇಲೆ 2ನೇದಾಗೆ ಊರ ಜನ, ಕಾಡಂಚಿನ ಜನ ಜೊತೆಗೆ ಚೆನ್ನಾಗಿರಬೇಕು, ಒಂದಾಗಿರ್ಬೇಕು ಅವ್ರ ಜೊತೆಗೆ, ಅದು ಮಾಡಬೇಕು. ಆಮೇಲೆ ಪ್ಯಾಟ್ರೋಲ್ ಹೋಗಲೇಬೇಕು. ಪ್ಯಾಟ್ರೋಲ್ ಹೋಗ್ದರೆ ಎಸ್ಪೆಷಲಿ RFOಗಳು, ಅಲ್ಲ ನೀವು ಹೇಳ್ತಿದ್ರಿ RFOಗಳು ಹಾಗೆ ಅಂದ್ಬಿಟ್ಟು ಎಷ್ಟು ಮಟ್ಟಕ್ಕಿದೆ ಅಂದರೆ, ಮುಂಚೆ RFOಗಳು ಬೀಟ್ಗೆ ಹೋಗೋರು. ಹೌದು ಸರ್. ಈಗ ಬೇರೆ ಆಫೀಸ್ ಹೋಗಿ ಕೂತ್ಕೊಂಡು ಶೋಕಿ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಕೂತವ್ರೆ. ನಾನು ಹೇಳಿದ್ದೀನಿ, ಓಪನಾಗಿ ಚಾಲೆಂಜ್ ಮಾಡ್ತೀನಿ, ನೀವು ಬೇಕಾದ್ರೆ ಡಿಫಮೇಷನ್ ಕೇಸ್ ಹಾಕಿ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲರೂ ಇಲ್ಲ, ಕೆಲವರಂತೂ ಅದರಲ್ಲಿ ಇದ್ದಾರೆ, ನಮ್ಗೆ ಗೊತ್ತು ಯಾರ್ಯಾರು ಅಂದ್ಬಿಟ್ಟು ಸರ್ಕಾರಕ್ಕೆ ಬರ್ದು ಕೊಟ್ಟಿದ್ದೀವಿ. ಇಂಥವ್ರನ್ನೆಲ್ಲ ಫಸ್ಟ್ ಅಲ್ಲಿಂದ ಎತ್ತಿ
ಸೊ ಇದು ಏನಾದರೂ ಒಳ್ಳೇದಾಗಬೇಕಂದ್ರೆ ಫಸ್ಟು ಸಿನ್ಸಿಯರಾಗಿ ಕೆಲಸ ಮಾಡಬೇಕು. ಇಂಥ ದೊಡ್ಡ ಚಾಲೆಂಜ್ ಇರ್ಬೇಕಾದ್ರೆ ಇದನ್ನು ಎದುರಾಕ ಹೀಗೆ. ಸರ್, ಇವಾಗ ಈ ವನ್ಯಜೀವಿ ಇದರಿಂದ ಏನು ಆಕ್ರಮಣದಿಂದ ಏನು ಸಂತ್ರಸ್ತರಿದ್ದಾರಲ್ಲ ಸರ್, ರೈತರು, ಕಾಡಂಚಿನ ಒಂದು ಪ್ರದೇಶದಲ್ಲಿ ವಾಸುವಂಥ ರೈತರಿದ್ದಾರಲ್ಲ ಸರ್, ಅವ್ರಿಗೆ ಹೇಗೆ ಪರಿಹಾರ ಅಂತ ಹೇಳ್ತಾರೆ, ಇವರೇನು ಇದೇ ಮಾಡಲ್ಲ ಸರ್. ಅದೊಂದು ದೊಡ್ಡ ಸಮಸ್ಯೆ ಹೇಳ್ಬೇಕಂದ್ರೆ, ಯಾವುದೋ ಅವರು ಸತ್ತೋಗಿದ ಮೇಲೆ ಅವ್ರಿಗೆ ದುಡ್ಡು ಕೊಟ್ಟರೆ ಏನು ವ್ಯಾಲ್ಯೂ ಇದೆ? ಲೈಫೇ ಹೋಗಿದೆ. 15 ಲಕ್ಷ ಕೊಡ್ತಾರೆ, 20 ಲಕ್ಷ ಕೊಡಲಿ, ಅದು ಏನು ತಕ್ಷಣನೂ ಏನು ಕೊಡಲ್ಲ. ಅದು ಕಾಡಿಸಿ ಬೇಡಿಸಿ ಎಷ್ಟೋ ದಿವಸ ಆದಮೇಲೆ, ಎಷ್ಟೋ ವರ್ಷ ಆದಮೇಲೆ ಬರುತ್ತೆ. ಅದೊಂದು ಕ್ರಾಪ್ ಡ್ಯಾಮೇಜ್ ಆದರೆ ನಿಮ್ಮ 100 ರೂಪಾಯಿ ಡ್ಯಾಮೇಜ್ ಆಗಿದ್ರೆ ನಿಮ್ಗೆ 30 ರೂಪಾಯಿ ಕೊಡ್ತಾರೆ. ಹೌದು. ಸೊ ಎಷ್ಟು ದಿನ ಆಗ್ಬಿಟ್ಟು ರೈತರು ಸುಮ್ಮನೆ ಇರೋಕ್ಕಾಗತ್ತೆ? ನನಗೆ ಗೊತ್ತಿರೋಂಗೆ ನಾನು ಯಾವಾಗಲೂ ಹೇಳ್ತೀನಿ, ಕಾಡು ಉಳಿದಿರೋದು ರೈತರಿಂದ. ಇದೇ ಸಮಸ್ಯೆಗಳಾಗ್ತಿದ್ರು ಅವ್ರು ಸುಮ್ಮನೆ ಇರೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಜೀವನ ಇಂಪಾರ್ಟೆಂಟ್. ಇವರು ನಮ್ಮ ಫಾರೆಸ್ಟ್ ಇವರಿಂದ ನಿರ್ಲಕ್ಷ್ಯದಿಂದ ನಮ್ಮ ರೈತರು ಪರದಾಡಬಾರ್ದು. ಸೊ ಈಗ ನಾನು ಹೇಳೋ ಸರ್ಕಾರಕ್ಕೆ, ಫಸ್ಟು ನೀವು ಸಿಬ್ಬಂದಿಗಳು ತಗೊಳ್ಳಿ. ಕೊರತೆ ಇದೆ. ನೀವು ನಾಗರೊಳಗೆ ಬಂದರೆ 70% ಕೊರತೆ ಇದೆ ಸಿಬ್ಬಂದಿ. ಬಟ್ ಅಲ್ಲಿ ಯಾಕೆ ಪ್ರಾಬ್ಲಮ್ ಇಲ್ಲ? ಯಾಕಂದ್ರೆ ಅಲ್ಲಿರೋ ಆಫೀಸರು ಒಬ್ಬರು ಫೈಲ್ ಡೈರೆಕ್ಟ್ರು ಕೆಲಸ ಮಾಡ್ತವ್ರು, ಲೇಡಿ ಅವರು. ಆ ಲೇಡಿ ಸೀಮಾ ಅಂದ್ಬಿಟ್ಟವರು ಅವ್ರು ತೋರಿಸ್ಕೊಡ್ತಿದ್ದಾರೆ, ನಾನು ಮಾಡ್ತಿದ್ದೀನಿ ಕೆಲಸ ಅಂದ್ಬಿಟ್ಟು. ಅಲ್ಲೂ ಇದೆ, ಟೈಗರ್ ಪ್ರಾಬ್ಲಮ್ಸ್ ಬರುತ್ತೆ, ಆನೆ ಪ್ರಾಬ್ಲಮ್ ಬರುತ್ತೆ. ಬಟ್ ಹೇಗೆ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಬರ್ತಿದ್ದಾರೆ? ಸೊ ಒಂದು ಆಫೀಸರ್ ಕರೆಕ್ಟಾಗಿದ್ದರೆ, ಅವ್ರ ಟೀಮ್ನ ಮೋಟಿವೇಟ್ ಮಾಡೋ ಕೆಲಸ ಮಾಡಿದ್ರೆ ಬಂದಿಪುರ ಥರ ಆಗೋದಿಲ್ಲ. ಬಂದಿಪುರ ಆಗಿದೆ, ಇವರೆಲ್ಲ ಆರಾಮಾಗಿ ಕೂತ್ಕೊಂಡು. ಏನು ಸರ್, ಇಡೀ ರಾಷ್ಟ್ರದಲ್ಲೇ ಇದು ಅತ್ಯಂತ ಪ್ರತಿಷ್ಠಿತ ಹುಲಿ ಸಂರಕ್ಷಿತ ಪ್ರದೇಶ, ಪ್ರಧಾನಿ ಮೋದಿ ಸಮೇತ ಇಲ್ಲಿ ಬರ್ತಾರೆ ಅಂಥದ್ರಲ್ಲಿ ಇಲ್ಲಿ ಒಂದು ಹುಲಿಗಳನ್ನ ಅಲ್ಲ ಏನು ಪರಿಸರದ ಒಂದು ಸಮತೋಲನ ಕಾಪಾಡ್ಕೊಳ್ಳೋದಕ್ಕೆ ಹುಲಿಯ ಏನು ಅಸ್ತಿತ್ವ ಅತ್ಯಗತ್ಯ, ಅತ್ಯವಶ್ಯ. ನಾವು ಇದನ್ನೆಲ್ಲ ಹೇಳ್ತೀವಿ. ಏನೋ ನಮ್ಮ ಪುಣ್ಯ ನಮ್ಮಲ್ಲಿ ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳುವಾಗ, ಬೇರೆಯವರೆಲ್ಲ ಪರದಾಡುವಾಗ, ನಮಗಿಲ್ಲ ಈ ಸಂಪತ್ತು ಅಂತ ಅನ್ನುವಾಗ ನಾವು ಅದನ್ನು ಸಂರಕ್ಷಿಸ್ಬೇಕೇ ಹೊರತು ಈ ಥರ ಕಳ್ಕೊಳ್ಳೋದು ಏನು ಬೇಡಬೇಕಲ್ಲ ಮೇಡಮ್. ಅವರು ಏನು ಮಾಡಬೇಕಿಲ್ಲ, ಸುಮ್ಮನೆ ಬೀಟಿಗೆ ಹೋಗಲಿ, ಡಿ ಲೈನ್ಗೆ ಹೋಗಲಿ, ಊರಂಚಿನ ಪಕ್ಕ ಡಿ ಲೈನ್ ಹಾಕಿದ್ದಾರಲ್ಲ ಅಲ್ಲಿ ರೆಗ್ಯುಲರಾಗಿ ಓಡಾಡಲಿ, ಅಷ್ಟು ಸಾಕು. ಇವರಿಂದ ನಮ್ಗೆ ಏನು ಬೇಕಾಗಿಲ್ಲ. ಊರ ಜನ ಹತ್ರ ಚೆನ್ನಾಗಿರಲಿ, ನಿಮಗೆ ಈ ಸಮಸ್ಯೆ ಬರೋದಿಲ್ಲ. ಯಾರೋ ಒಬ್ಬರು ರೈತರು ಬಂದು ನಮಗೆ ಈ ಥರ ತೊಂದರೆ ಆಗ್ತಿದೆ ಅಂದಾಗ ನಿಮ್ಮ ಜವಾಬ್ದಾರಿ ಏನು? ಹೌದು, ನಿಮ್ಗೆ ತೊಂದರೆ ಇದ್ದರೆ ನಾನು ಬರ್ತೀನಿ, ನಾನು ಸಾಲ್ವ್ ಮಾಡ್ತೀನಿ ಅಂದ್ಬಿಟ್ಟು. ನಾನು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಯಾಕೆ ಕಾಡು ಪಕ್ಕ ಇದೆಯಾ ಅಂದರೆ ಬಿಟ್ಟು ಹೋಗೋಣ, ಯಾರು ರೈತರಿಗೆ ಬಿಟ್ಟು ಹೋಗೋಕ್ಕಾಗತ್ತಾ? ಸೊ ಇದು ಹಾಕ್ತಾ ಇರೋದು ಇವ್ರದ್ದು ಆ್ಯಟಿಟ್ಯೂಡ್ ಏನಂದರೆ, ನನಗೆ ದುಡ್ಡು ಬರುತ್ತೆ, ನಾನು ಸರ್ಕಾರ. ಆಮೇಲೆ ಇವ್ರಿಗೇನಂದರೆ ಇಮ್ಯೂನ್ ಸಿಸ್ಟಮ್ ಇದೆ ಇವ್ರಿಗೆ, ಪ್ರೊಟೆಕ್ಟೆಡ್. IFSಗೆ ಇವ್ರಿಗೆ ಪ್ರೊಟೆಕ್ಷನ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಆ್ಯಕ್ಷನ್ ತೊಗೊಳಂಗಿಲ್ಲ. ಈಗ ಇವ್ರದ್ದು ಆಗಿದೆಯಲ್ಲ, ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವ್ರು ಅಲ್ಲೇ ಹೋಗ್ಬಿಟ್ಟು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವಿನಿಂದ ಸ್ಟೇ ತಂದಿದ್ದಾರೆ. ಸೊ ಇವರೇ ಅಡ್ಮಿನಿಸ್ಟ್ರೇಷನ್ ಕೂತ್ಕೊಂಡ್ರೆ ಇನ್ನೇನಾಗ್ಬೋದು ಸರ್? ಒಂದಂದ್ರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ಯಾಕಿರಬೇಕು ಸರ್? ಅವರು ನಾವದೇ ಹೇಳ್ತಾ ಇದ್ದೀವಿ, ಹೋಗ್ಬಿಡ್ಬೇಕು. ದಯವಿಟ್ಟು ಹೋಗಿ ಆಫೀಸ್ ವರ್ಕ್ ಮಾಡ್ಕೊಳ್ಳಿ, ಯಾಕೆ ಫೀಲ್ಡಿಗೆ ಬರಲೇಬೇಡಿ. ನೀವು ಈ ಥರ ಬಂದು ಮಾಡ್ತೀರಾ ಅಂದ್ಬಿಟ್ಟು ಯಾವುದು ಯೋಚಿಸ್ಲಿಲ್ಲ. ಬರ್ತಾ ಯಾಕೋ ಈ ಡಿಪಾರ್ಟ್ಮೆಂಟು ಮಠಕ್ಕೆ ಹೋಗ್ತು. ಅರಣ್ಯ ಸಚಿವರು ಈ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ, ಇನ್ನೂ ಹೆಚ್ಚಿನ ಗಮನ ಕೊಡಬೇಕು ಅಂತ ಅನ್ಸುತ್ತೆ. ಅಲ್ಲ, ಅರಣ್ಯ ಸಚಿವರು ನಾವು ನೋಡ್ದಂಗೆ ಇಷ್ಟು ವರ್ಷದೊಳಗೆ ಒಳ್ಳೆ ಜನ, ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂದ್ಬಿಟ್ಟು. ಸ್ಟಾಫ್ ಮಾಡಬೇಕಲ್ಲ, ಇವ್ರೇನು ಮಾಡಿದ್ರು ಬಂದಿದ್ದ ತಕ್ಷಣ ಕಾಡು ಉಳಿಸ್ಬೇಕು, ಬಯೋಡೈವರ್ಸಿಟಿ ಉಳಿಸ್ಬೇಕು ಅಂದ್ಬಿಟ್ಟು ಯಾರ್ಯಾರು ಕದೀಮರು ಇದ್ದರು ಆಫೀಸರ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಆ ಕೋಪ ಇಟ್ಕೊಂಡು ಇವ್ರಿಗೆ ಕೆಟ್ಟ ಹೆಸರು ಬರಬೇಕು ಅಂದ್ಬಿಟ್ಟು ಇವ್ರಿಗೆ ಕೆಲಸ ಮಾಡ್ತಿಲ್ಲ ಕೆಲವರು. ಇದೊಂಥರ ಲಾಬಿ. ಈ ಲಾಬಿಗೆ ಮುಗ್ಧ ಜನರು, ಬಾಯಿ ಬರದ ಪ್ರಾಣಿಗಳು ಬಲಿಯಾಗ್ತಾ ಇದ್ದಾರೆ. ಹೌದು, ಆಗ್ತಾ ಇರೋದೇ ಅದೇ ಸರ್. ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಕಾಳ್ಗಿಚ್ಚು ಕಾಣಿಸ್ಕೊಳ್ಳುತ್ತೆ, ಇದ್ದಕ್ಕಿದ್ದಂಗೆ ಹುಲಿಗಳೆಲ್ಲ ಒಂದ್ರ ಹಿಂದೆ ಒಂದು ಅರಣ್ಯದ ಅಂಚಿಗೆ ಬಂದು
ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು, ಸಾಕು ಪ್ರಾಣಿಗಳನ್ನು ಎಳೆದೊಯ್ಯೋದು, ಚಿರತೆಗಳಂತೂ ಮಾಡ್ಕೊಂಡೇ ಬಂದಿವೆ ಸರ್. ಅದೇನು ದೊಡ್ಡ ವಿಷಯ ಅಂತ ನಮಗೇನು ಅನಿಸಲ್ಲ, ಯಾಕೆಂದರೆ ಅದು ನಡೀತಾನೇ ಇದೆ. ಈ ಮೈಸೂರು ಹತ್ತಿರ ಎಲ್ಲ ಅಂತೂ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಇಲ್ಲೆಲ್ಲ ನಡೀತಾನೆ ಇರುತ್ತೆ. ಆದರೆ ಈ ರೀತಿ ಹುಲಿ ಬರೋದು ನಾಡಿನೊಳಗೆ ಅಂತಂದ್ರೆ ಅದು ಒಂದರಿಂದ ಒಂದು ಅದು ಭಾಳ ಇದೇನೋ ಕಾಡಾನೆಗಳ ದಾಳಿ ಅಂತೂ ಇದ್ದೇ ಇತ್ತು ಸರ್. ಹರ್ಡ್ಗಳೆಲ್ಲ ಬರೋವು, ಇವೆಲ್ಲ ನಮಗೆ ಗೊತ್ತಿತ್ತು. ಆದರೆ ಇದು ಹುಲಿ ಬರ್ತಿರೋದು ಭಾಳ ವಿಶೇಷ. ಏನು ಸರ್ ಈ ಥರ ಆಗಿಬಿಟ್ರೆ ರೈತರಾದ್ರೂ ಬದುಕೋದು ಹೇಗೆ? ವನ್ಯಜೀವಿಗಳು ನೆಮ್ಮದಿಯಿಂದ ಕಾಡಲ್ಲಿ ಇರೋದು ಹೆಂಗೆ ಸರ್? ಏನು ಪರಿಹಾರ ಇದಕ್ಕೆ, ಈ ಒಂದು ಸಮಸ್ಯೆಗೆ? ಅಂದರೆ ಈ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ತಾರಕಕ್ಕೆ ಹೋಗ್ಬಿಟ್ಟಿದೆಯಲ್ಲ ಸರ್ ಇವಾಗ. ಇದಕ್ಕೆ ಏನು ಪರಿಹಾರ ಸರ್? ಅಲ್ಲ, ನಾನು ಹೇಳ್ಬೇಕಂದ್ರೆ ನಾನು ನಿಮ್ಮ ಪೇಪರ್ ಸಂಯುಕ್ತ ಕರ್ನಾಟಕದ ಒಂದು ಕಾಲಮ್ ಮಾಡಿದ್ದೆ 2019 ಹೇಳ್ತಿದ್ದು. ಇನ್ನು ಮುಂದೆ ಜಾಸ್ತಿ ಆಗ್ತಾನೆ ಇರುತ್ತೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಅದೇ ಥರ ಆಗ್ತಾ ಬರ್ತಿದೆ. ಬಟ್ ನಾನು ಇಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ, ಈ ಮಟ್ಟಿಗೆ ಬರುತ್ತೆ ನಾನು ಯೋಚಿಸ್ತಿರ್ಲಿಲ್ಲ. ಅಂದರೆ ಇನ್ನು ಮುಂದೆ ಅಂದ್ರೆ ಸರ್ ಇವಾಗ ರೆಸಾರ್ಟ್ಗಳೆಲ್ಲ ಜಾಸ್ತಿ ಬಂದ್ಬಿಟ್ಟಿದೆ ಕಾಡಂಚಿನಲ್ಲಿ. ಮಾನವರ ಒಂದು ಸಂಚಾರ ಅರಣ್ಯದೊಳಗೆ ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲೆಲ್ಲ ಜಾಸ್ತಿ ನಡೀತಾ ಇದೆ, ಸಫಾರಿಗಳು ಈ ಥರದ ನೆಪದಲ್ಲಿ. ಸೊ ಇವೆಲ್ಲ ಕಾರಣ ಅಂತ ಹೇಳ್ತೀರಾ ಸರ್? ಹೌದು. ಈಗ ಏನಾಗ್ತಿದೆ ನೋಡಿ, ನೀವು ಬಂದೀಪುರ್ಗೆ ಬಂದಾಗ ಒಂದು ರೇಂಜ್ ಇದೆ, ಕೊಂದಕೆರೆ ರೇಂಜ್ ಅಂತ ಇದೆ. ಅಲ್ಲಿ ನೀವು ಇವತ್ತು ಹೋದರೆ ಬೇರೆ ಹೋಮ್ ಸ್ಟೇಗಳು, ಪ್ರೈವೇಟ್ ರ್ಯಾಂಚ್ಗಳು ಬಂದ್ಬಿಟ್ಟಿದೆ. ಎಲ್ಲ ಸೌಕಾರಗಳು, ಎಲ್ಲ ಬೆಂಗಳೂರವರು ಮತ್ತು ಆಂಧ್ರದವರು, ಮೈಸೂರದವರು ಎಲ್ಲ ಜಾಗ ತೊಗೊಂಡಿದ್ದಾರೆ. ತೊಗೊಂಡೆಲ್ಲ ಅವ್ರು ಏನು ಮಾಡ್ತಿದ್ದಾರೆ, ಅವರವರು ಇದು ಶೋಕಿ ಮಾಡೋಕ್ಕೆ ಬರೋದು. ಇವ್ರು ವಾರಕ್ಕೆ ಒಂದು ಸತಿ ಅಥವಾ ತಿಂಗಳಿಗೆ 2 ಸತಿ ಅವ್ರು ಶೋಕಿ ಮಾಡೋಕ್ಕೆ, ಮೋಜು ಮಾಡೋಕ್ಕೆ, ಶೋಕಿ ಇದು ಮಾಡೋಕ್ಕೆ ರೈತರು 360 ದಿವಸ ಪರದಾಡಬೇಕು. ಇವ್ರೇನು ಮಾಡ್ತಾರೆ, ಅವ್ರ ಜಾಗನ ಫೆನ್ಸ್ ಮಾಡ್ಕೊಂಬಿಡ್ತಾರೆ. ಫೆನ್ಸ್ ಮಾಡೋಂಗೇ ಇಲ್ಲ. ಫೆನ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, ಈಗ ಆನೆ ಈ ಕಡೆಗೆ ಬರ್ತಿತ್ತು, ಹಿಂಗೆ ದಾರಿ ಓಡಾಡ್ತಿತ್ತು, ಅದು ಇದು ಮೈಗ್ರೇಟರಿ ಪಾತ್ ಇತ್ತು, ಬ್ಲಾಕ್ ಆಗಿದ ತಕ್ಷಣ ಬೇರೆ ಕಡೆ ಹೋಗುತ್ತೆ. ಅಂದರೆ ಈ ಎಲಿಫೆಂಟ್ ಕಾರಿಡಾರು ಇವೆಲ್ಲ ಇದಾಗಿದ್ದು. ಅದೇ ಎಲಿಫೆಂಟ್ ಕಾರಿಡಾರ್ ಅನಿಮಲ್ಸು, ಎಲಿಫೆಂಟ್ ಕಾರಿಡಾರ್ ಇದ್ದಾಗ ಟೈಗರ್ ಯೂಸ್ ಮಾಡುತ್ತೆ, ಎಲ್ಲ ಪ್ರಾಣಿ ಯೂಸ್ ಮಾಡುತ್ತೆ. ಸೊ ಈಗ ನೋಡ್ತಾ ಇರೋದೇನೆಂದರೆ ಇದರಿಂದ ಜಾಸ್ತಿ ಪ್ರೆಷರ್ ಬಿಲ್ಡ್ ಆಗಿದೆ. ಊರ ಕಡೆ ಬರೋದು, ಜನಕ್ಕೆ ತೊಂದರೆ ಆಗ್ತಿರೋದು. ಯಾಕಂದರೆ ಹೋಗೋ ದಾರಿಯೊಳಗೆಲ್ಲ ನೀವು ಫೆನ್ಸಿಗೆ ಹಾಕೊಂಡ್ಬಿಟ್ರೆ ಆಗ್ತಿರ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಬರೆದು ಈ ಥರ ನಡೀತಿದೆ, ದಯವಿಟ್ಟು ನೋಡಿ ಅಂದ್ಬಿಟ್ಟು ಡಾಕ್ಯುಮೆಂಟೇಷನ್ ಕೊಟ್ಟಿದ್ದೀನಿ. ಬಟ್ ಏನೂ ಮಾಡಿಲ್ಲ. ಏನಂತಾರೆ, ಇದು ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದೇ ಈ ಇಂಟರ್ ಡಿಪಾರ್ಟ್ಮೆಂಟ್ ಕ್ಲಾಶಸ್ ಇದೆಯಲ್ಲ, ಅವ್ರ ಜವಾಬ್ದಾರಿ ಇವ್ರ ಮೇಲೆ ಹಾಕೋದು, ಇವ್ರದನ್ನು ತೆಗೆದು ಅವ್ರ ಮೇಲೆ. ಈಗಲೂ ಹೇಳ್ತಾ ಇದ್ದೀನಲ್ಲ, ನಾನು ಮೊನ್ನೆ ಮಿನಿಸ್ಟ್ರಿಗೆ ಕೊಟ್ಟಿದ್ದೀನಿ. ಒಬ್ಬರು ಬಂದೀಪುರ್ ಪಕ್ಕನೇ ಮಂಗಳಾಗ ವಿಲೇಜ್ ಅಂತಿದೆ, 70 ಎಕರೆ ತಗೊಂಡಿದ್ದಾರೆ. ಅವ್ರು ಅದನ್ನ ಡೆವಲಪ್ ಮಾಡಿಬಿಟ್ಟು ಅರ್ಧ ಎಕರೆ ಮಾರ್ತಿದ್ದಾರೆ. ಸೊ ಆ ಬೆಟ್ಟ ಹಿಂಗೆ ಇಳಿಯತ್ತೆ. ಈ ಜಾಗ ಇದು ಫ್ಲಾಟ್, ಬೆಟ್ಟದ ಕೆಳಗಡೆ. ಆ ಬೆಟ್ಟ ಹತ್ತನೇ 2 ದನ ಹೊಡೆದಿದೆ ಟೈಗರು. ಇವತ್ತು ಇವ್ರು ಬಂದು ಅದನ್ನ ಇದು ಮಾಡಿದ್ರೆ ಇನ್ನೆಷ್ಟು ಪ್ರೆಷರ್ ಇರುತ್ತೆ ನೋಡಿ. ಈಗ ನಮ್ಮ ನಟ್ಟರು ಅಲ್ಲಿ ಕಟ್ಟಿದ್ದಾರೆ, ಇವ್ರು ಮಾಡೋಕ್ಕೆ ಮಜಾ ಮೋಜು ಮಾಡೋಕ್ಕೆ ಹೋಗೋದು ಇಲ್ಲ. ಯಾವಾಗ ಒಂದ್ಸತಿ ಹೋಗೋದು, ಇವ್ರು ಕಟ್ಬಿಟ್ಟು ಅವ್ರು ಕಟ್ಟಿಡೋರಿಗೆ ಅವ್ರಿಗೆ ಧೈರ್ಯನೂ ಇಲ್ಲ ಅಲ್ಲಿ ಹೋಗಿರೋಕ್ಕೆ. ಅಲ್ಲಿ ಇವ್ರೇನು ಮಾಡ್ತಾರೆ, ಒಂದು 10 ಅಡಿ ಫೆನ್ಸು, ಎಲೆಕ್ಟ್ರಿಕ್ ಫೆನ್ಸು, ಅದ್ರ ಜೊತೆಗೆ 15 ಅಡಿದು ಟೆಂಟೇಕಲ್ ಫೆನ್ಸ್ ಹಾಕಿದ್ದಾರೆ. ಏನಕ್ಕೆ ಮಾಡ್ಬೇಕು ಇವರು? ಸೊ ಏನಾಗ್ತಿದೆ, ಈಗ ಎಲ್ಲರೂ ಹೋಗ್ಬಿಟ್ಟು ಒಂದು ಶೋಕಿಗೆ ಆಗ್ಬಿಟ್ಟಿದೆ. ಎಲ್ಲರೂ ಬಂದು ಜಗಳ ತಗೊಳ್ಳೋದು. ಈಗ ಒಬ್ಬರು ಸಂಜೆ ಗುಬ್ಬಿನ ಮಾಡಿದ್ರು ಅಂದ್ಬಿಟ್ಟು ಅವ್ರಿಗೆ ಬಿಟ್ಟಿದ ಮೇಲೆ, ಬಯಾಲಜಿಸ್ಟ್ ಬಿಟ್ಟಿದ್ದ ಮೇಲೆ, ಕನ್ಸರ್ವೇಷನಿಸ್ಟ್ ಬಯಾಲಜಿಸ್ಟು, ನಮಗೆ ಯಾಕೆ ತಡೆ ಹಾಕ್ತೀರಾ? ಡಿಪಾರ್ಟ್ಮೆಂಟು ಬಾಯಿ ಮುಸ್ಕೊಂಡು ಕೂತಿರ್ಬೇಕು. ಆಮೇಲೆ ಫಸ್ಟು ಸರ್ಕಾರ ಬಂದಾಗ, ನಾವು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಾವು ಹೇಳಿದ್ದು ಫಸ್ಟು ದೆರ್ ಹಸ್ ಟು ಬಿ ಇಂಟ್ರಾಕ್ಷನ್ ಬಿಟ್ವೀನ್ ರೆವಿನ್ಯೂ ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸರ್ಕಾರ ಹೌದು, ಕೃಷ್ಣ ಬೈರೇಗೌಡರು ಮತ್ತು ಈಶ್ವರ್ ಖಂಡ್ರೆ ಅವರು ಕೂತ್ಕೊಂಡು ಮಾತಾಡಿದ್ರು. ಈಗಲೂ ಏನಾಗ್ತಿದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಾನೇ ಇದೆ. ಅಲ್ಲ, ಮಿನಿಸ್ಟ್ರುಗಳು ಮಾತಾಡ್ತಾರೆ, ಆಫೀಸರ್ಸು ಮಾಡೋಲ್ಲ. ಈಗ ಅದೇ ನೋಡಿ, ಈಗ ನಾನು ಬೆಂಗಳೂರವನು, ನಾನು ಕಟ್ಬೋದು, ನನಗೆ ಯಾವ ತೊಂದರೆನೂ ಇಲ್ಲ. ಅದೇ ಒಬ್ಬರು ರೈತರು ಅವ್ರೇನೋ ಏನೋ ಮಾಡ್ಕೋಬೇಕು, ಜಾಗ ಒಂದು ರೂಮ್ ಕಟ್ಟಬೇಕು ಅಥವಾ ಒಂದು ಇದಕ್ಕೆ ಶೆಡ್ ಕಟ್ಟಬೇಕು ಅಂದಿದ ತಕ್ಷಣ 100 ಕ್ವಶ್ಚನ್. ಹೌದು, ರೈತರು ಮಾಡೋಂಗಿಲ್ಲ. ಬಟ್ ನಾನು ಬೆಂಗಳೂರಿಂದ ಹೋಗಿ ಕಟ್ಬೋದು, ಅಲ್ಲಿರೋ ಜನಕ್ಕೆ ಬಿಡಲ್ಲ ಇವರು. ಸೊ ಈ ಥರ ಹಿಂಗೆ ಆಗ್ಬಿಟ್ಟಿದೆ ಇವತ್ತು.
ಆಮೇಲೆ ಈ ಬೇಜಾರಾಗೋದೇನೆಂದರೆ ಇದು ಆಗ್ತಾನೇ ಇದೆ, ಕೊಡ್ತಾನೇ ಇದೆ ದಾಖಲೆಗಳು, ದಯವಿಟ್ಟು ನೋಡಿ ಯಾರು ಆ್ಯಕ್ಷನ್ ತಗೋತಿಲ್ಲ. ಇವತ್ತೇನಾಗಿದೆ, ಕುಂದಕೆರೆ ನಮ್ಮ ಮುದುಮಲೆಯವ್ರಿಗೊಂದು ಮಾಸನಗುಡಿ ಅಂತಿದೆ, ಹೌದು ಸರ್, ಸೆಟಲ್ಮೆಂಟ್ ಅದು ಅದೇ ಥರ ಸೆಟಲ್ಮೆಂಟ್ ಆಗ್ತಾ ಇದೆ. ಸೊ ಈಗ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಯಾಕೆ ಕಡಿಮೆ ಆಗುತ್ತೆ? ಜಾಸ್ತಿ ಆಗಲೇಬೇಕು. ಯಾಕಂದರೆ ಕಾರಿಡಾರ್ನನ್ನು ನಾವು ಹಾಳು ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟ್ ನನ್ನ ಸರ್ಕಾರ ಕೇಳೋದು, ಅದು ಏನೇ ಖರ್ಚು ಆದರೂ ಕಾರಿಡಾರ್ನ ರಿಟ್ರ್ಯಾಕ್ಟ್ ಮಾಡ್ಕೊಳ್ಳಿ, ರೀಎಸ್ಟಾಬ್ಲಿಷ್ ಮಾಡಿ. ಜನ ಕೆಲವ್ರು ಕೊಡೋಕ್ಕಿದ್ದಾರೆ ಲ್ಯಾಂಡು, ತೊಗೊಳ್ಳಿ, ದುಡ್ಡು ಕೊಟ್ಟು ತೊಗೊಳ್ಳಿ. ಅಥವಾ ನೀವು ಅವ್ರು ಯಾರೋ ಕೊಡೋಲ್ಲ ಅಂದರೆ ಅವ್ರಿಗೆ ನೀವು ಒತ್ತಾಯ ಮಾಡಿ ತೆಗಿಲೇಬೇಕು. ಯಾಕಂದರೆ ಒಬ್ಬರು ಸೇವೆ ಅವ್ರ ಮಜಾ ಮಾಡೋಕ್ಕೆ ಇಡೀ ಕಮ್ಯುನಿಟಿ ಒದ್ದಾಡಬಾರ್ದು. ಹೌದು. ಸೊ ಅದು ಬರಬೇಕು, ಅದು ಯಾಕೆ ಆಗ್ತಾ ಇಲ್ಲ? ಸೊ ಈಗ ನೀವು ಟೈಗರ್ ಬಗ್ಗೆ ಹೇಳಿದ್ರಿ. ಟೈಗರ್ ನೀವು ನೋಡ್ತಾ ಇದ್ರೆ 3 ವರ್ಷದಿಂದ ಮೈಸೂರು ಕಡೆನೇ ಇದೆ. ಹೌದು ಸರ್. ಏರ್ಪೋರ್ಟ್ ಕಡೆ ಒಂದು ಟೈಗರ್ ಸತ್ತೋಯ್ತು, ಮೈಸೂರು ಏರ್ಪೋರ್ಟ್ ಹತ್ರನೇ ಒಂದು ಟೈಗರ್ ಸತ್ತೋಯ್ತು, ಆಕ್ಸಿಡೆಂಟ್ ಆಗಿ ಬೆಳಗಿನ ಜಾವ. ತಿರ್ಗಾ ಅಲ್ಲೇ ಹಿಡಿತಾರೆ ಟೈಗರ್ನ. ಹೌದು ಸರ್. ಸೊ ಅಷ್ಟು ಮಟ್ಟಿಗೆ ಬಂದಿದೆ ಟೈಗರ್ಸು. ಸೊ ನಿಮಗೆ ಗೊತ್ತು ಡಿಸ್ಪರ್ಸ್ ಆಗ್ತಿದೆ ಟೈಗರು. ಸೊ ನೀವೇನು ಮಾಡಬೇಕು, ನಿಮ್ಮ ಲ್ಯಾಂಡನ್ನ, ಫಾರೆಸ್ಟ್ ಲ್ಯಾಂಡನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು. ಇವತ್ತು ನೀವು ಮಾಡ್ತಿಲ್ಲ, ಜನ ಬಂದಲ್ಲಿ ಕೊಂಡ್ಕೋತಿದ್ದಾರೆ, ಮಾಡೋದು ಮಜಾ ಮೋಜಿಗೆ ಅವ್ರು ಮಾಡ್ತಿದ್ದಾರೆ, ಅದನ್ನು ನೀವು ತಡೆ ಹಾಕಾಗ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಗೌರ್ಮೆಂಟ್ ಹಸ್ ಫೇಲ್ಡ್, ಆ್ಯಂಡ್ ಎಸ್ಪೆಷಲಿ ದಿಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಸ್ ಫೇಲ್ಡ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ NOC ಕೊಡಬೇಕು. ಅದರೊಳಗೆ ಏನಾಗತ್ತಂದರೆ ಅಲ್ಲಿ ಕೂತಿರೋ ಆಫೀಸರ್ಸ್ ಜೊತೆ ಕೂತ್ಕೊಳ್ಳೋ ಕ್ಲರ್ಕು, ಸೂಪರ್ವೈಸರು, ಅವನಿಗೂ ಪರ್ಮಿಷನ್ ಕೊಡ್ತಾನೆ ಜನಕ್ಕೆ. ಅದೇ ರೈತರಿಗೆ ಏನಾದ್ರು ಕಟ್ಟಬೇಕಂದ್ರೆ ಅವ್ರು ಕೊಡಲ್ವಂತೆ. ಸರ್, ಬಹಳ ದುರಾದೃಷ್ಟಕರ ಸಂಗತಿ ಸರ್. ಈ ತರಹದ ಒಂದು ದುರಂತಮಯ ಏನು ವನ್ಯಜೀವಿಗಳಿಗೆ ದುರಂತಮಯ ಒಂದು ಬದುಕು ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಥರ ಆಗ್ತಿರೋದು ಭಾಳ ಬೇಸರದ ಸಂಗತಿ ಸರ್. ಸರ್, ತಾವು ತಮ್ಮ ಒಂದು ಹೋರಾಟವನ್ನು ನಿಲ್ಲಿಸಲ್ಲ, ನಮಗೆ ಗೊತ್ತು. ತಾವು ನಡೆಸ್ತಾನೇ ಇದ್ದೀರಿ, ಇದರ ವಿರುದ್ಧ ದನಿ ಎತ್ತುತ್ತಾನೇ ಇದ್ದೀರಿ, ಏನು ಸಂಬಂಧಪಟ್ಟವರ ಗಮನಕ್ಕೆ ತರ್ತಾ ಇದ್ದೀರಿ, ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ನಮ್ಮ ಪತ್ರಿಕೆಯೂ ಅಷ್ಟೇ ಇದೇ ತರಹ ಒಂದು ಕೆಲಸವನ್ನು ನಡೆಸ್ತಾ ಇದೆ. ನೋಡೋಣ ಸರ್, ಇದು ಎಲ್ಲಿ ಪರಿಹಾರ ಹೇಗೆ ಸಿಗುತ್ತೆ ಏನು ಗೊತ್ತಿಲ್ಲ. ಬರೀ ಹುಲಿ ಸೆರೆಯಿಂದ ಪರಿಹಾರ ಕಂಡುಕೊಂಡ್ಬಿಡ್ತೀವಿ ಅನ್ನೋದು ಭ್ರಮೆ ಅಷ್ಟೇ ನನ್ನ ಪ್ರಕಾರ. ಈ ಒಂಥರ ಏನು ಅವೈಜ್ಞಾನಿಕ ಈ ನಮ್ಮ ಮಾತುಗಳು, ಅಂದರೆ ಈ ತರಹದ ಒಂದು ಬಂದಿರೋದು ಅಂತ ನನಗನ್ಸುತ್ತೆ. ನೋಡೋಣ ಸರ್ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಅಲ್ಲ, ನಮ್ಮ ಹೋಪ್ ಏನಂದರೆ ಈಗಾದರೂ ನಾವು ಎದ್ದು ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂದ್ಬಿಟ್ಟು ನಾನು ನಮ್ಮ ಇವ್ರನ್ನ ಕೇಳ್ಕೊತೀನಿ, ಫಾರೆಸ್ಟ್ ಅರಣ್ಯ ಇಲಾಖಾ ಅಧಿಕಾರಿಗಳನ್ನು ಕೇಳ್ಕೊಳ್ತೀರಿ. ಹೌದು ಸರ್, ನಮ್ಮದು ಅದೇ ಇದು ಏನಪ್ಪ ಅಂತ ಹೇಳಿದ್ರೆ ರೈತರಿಗೆ ಮತ್ತು ವನ್ಯಜೀವಿಗಳಿಗೆ ಒಂದು ಏನು ನೆಮ್ಮದಿಯ ನೆಲೆಯನ್ನು ಕಂಡುಕೊಳ್ಳುವಂತೆ ತಾವು ಅವಕಾಶವನ್ನು ಮಾಡಿಕೊಡಿ. ತಾವು ಏನು ಸಂಬಳ ತಗೋತಿರೋ ಅದಕ್ಕೆ ತಕ್ಕಂಗೆ ಕೆಲಸವನ್ನು ಮಾಡಿ ಅಂತ ಹೇಳಿಬಿಟ್ಟು ಅಂತ ಒಂದು ನಾವು ಅಂದ್ಕೊಳ್ತೀವಿ ಸರ್. ನಮಸ್ಕಾರ.